ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವರ್ಸಿ ಕೆರಿಯರ್ ಆನ್ ಯೂಟ್ಯೂಬ್ ಚಾನಲ್. ನಾನು ಬೈಕ್ ಟ್ಯಾಕ್ಸಿ ಪರವಾಗಿ ವಿಡಿಯೋ ಮಾಡೋದಕ್ಕೆ, ಬೈಕ್ ಟ್ಯಾಕ್ಸ್ಗೆ ಸಪೋರ್ಟ್ ಮಾಡೋದಕ್ಕೆ, ಏನೇ ಒಂದು ಹೊಸ ಅಪ್ಡೇಟ್ ಬಂದರೆ ತಿಳಿಸ್ಕೊಡೋದಕ್ಕೆ ಕೆಲವರು ಬೈಕ್ ಟ್ಯಾಕ್ಸ್ಗೆ ಆಗದೆ ಇರೋರು ಯಾರಂತ ಗೊತ್ತಿರುತ್ತೆ. ಬೇಜಾನ್ ಬ್ಯಾಡ್ ಕಮೆಂಟ್ಸ್ ಹಾಕ್ತಾರೆ, ಹುರ್ಕೊಂತವ್ರೆ ಮೇಲಿಂದ ಕೆಳಗಡೆ. ಅವರು ಕಷ್ಟಗಳು ನೋಡೋಕ್ಕಾಗ್ತಾ ಇಲ್ಲ. ಅದಕ್ಕೋಸ್ಕರ ಇವತ್ತು ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡೋಣ ಅಂತ ಬಂದಿದ್ದೀನಿ ಸ್ನೇಹಿತರೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾರೆ ದಯವಿಟ್ಟು ನಮ್ಮ ಚಾನಲ್ ರಿಕ್ವೆಸ್ಟ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವಾಚ್ ಮಾಡಬೇಕು. ಯಾಕಂದರೆ ನಿಮ್ಮ ಎಲ್ಲ ಡೆಲಿವರಿ ಬಾಯ್ಸ್ಗೋಸ್ಕರ ನಾವು ವಿಡಿಯೋ ಮಾಡ್ತಾ ಇರ್ತೀವಿ. ನೀವೇ ಸಪೋರ್ಟ್ ಮಾಡಿಲ್ಲ ಅಂದ್ರೆ ಹಂಗೆ. ಹಾಗೆ ಹಳಬ್ರು ಕೂಡ ಯಾರೇ ನೋಡ್ತಾ ಇದ್ರೆ ಲೈಕ್ ಮಾಡೋದು ಮಾತ್ರ ಮಾಡಿಬೇಡಿ. ನೀವು ಎಷ್ಟು ಲೈಕ್ ಮಾಡ್ತಿರೋ ಅಷ್ಟು ಬೇರೆಯವ್ರಿಗೆ ಸ್ವಲ್ಪ ವಿಡಿಯೋ ಶೇರ್ ಆಗ್ತಾ ಇರುತ್ತೆ, ಹಾಗೆ ಸ್ವಲ್ಪ ಶೋ ಆಗುತ್ತೆ, ಜಾಸ್ತಿ ಜನ ಇಷ್ಟಪಡ್ತಾರೆ. ಅದಕ್ಕೋಸ್ಕರ ನಾವು ರಿಕ್ವೆಸ್ಟ್ ಮಾಡ್ತಾ ಇರ್ತೀವಿ, ಪ್ರತಿಯೊಬ್ಬರು ಲೈಕ್ ಮಾಡಿ. ವಿಡಿಯೋ ಯಾರೇ ನೋಡ್ತಾ ಇದ್ರೆ ಲೈಕ್ ಮಾಡೋದಕ್ಕೆ ಮರಿಬೇಡಿ. ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ಸುಮಾರು ಈಗ ಆಲ್ರೆಡಿ ಒಂದು 7ರಿಂದ 8 ತಿಂಗಳಾಯಿತು ಬೈಕ್ ಟ್ಯಾಕ್ಸಿ ಬಗ್ಗೆ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಅವತ್ತಿಂದ ಇವತ್ತಿನವರೆಗೂ ಅಷ್ಟೇ ಬೈಕ್ ಟ್ಯಾಕ್ಸಿ ಪರವಾಗಿ ಮಾಡ್ತಕ್ಕಂಥ ವಿಡಿಯೋಗಳಿಗೆ ಕೆಲವರು ಬೈಕ್ ಟ್ಯಾಕ್ಸಿ ವಿರೋಧಿಗಳು ಇರ್ತಾರಲ್ವಾ, ಏನು ಸಿಕ್ಕಾಬಟ್ಟೆ ನೆಗೆಟಿವ್ ಕಮೆಂಟ್ಸ್ಗಳು. ಆ ಕಮೆಂಟ್ಸ್ಗಳು ನೀವು ಕೂಡ ನೋಡಿರ್ತೀರ ನಮ್ಮ ಕಮೆಂಟ್ ಬಾಕ್ಸ್ಗಳಲ್ಲಿ ಹೋಗಿ ಯಾವ್ಯಾವ ಥರ ಹಾಕ್ತಾರೆ ಅಂತವ. ಬಟ್ ಅವ್ರು ಏನೇ ಬ್ಯಾಡ್ ಕಮೆಂಟ್ಸ್ ಹಾಕ್ಬೋದು, ಏನೇ ಮಾಡ್ಬೋದು, ನಾವಂತೂ ಯಾವತ್ತೂ ಕೇರ್ ಮಾಡಲ್ಲ. ನಾವೇನು ವಿಡಿಯೋ ಮಾಡೋದು ಮಾಡ್ತಾ ಇರ್ತೀವಿ. ಯಾಕೆಂದರೆ ಯಾರು ತಪ್ಪು ಮಾಡ್ತಾರೆ ಅದ್ರ ಬಗ್ಗೆ ಧ್ವನಿ ಎತ್ತಿ ಮಾತಾಡಿದ್ದೀವಿ ಅಷ್ಟೇ. ಈಗ ನೀವು ತಪ್ಪೇ ಮಾಡಿಲ್ಲ ಅಂದಮೇಲೆ ಬ್ಯಾಡ್ ಕಮೆಂಟ್ಸ್ ಯಾಕೆ ಹಾಕ್ತೀರಾ ಅಲ್ವಾ? ಅಲ್ಲೇ ಅರ್ಥ ಆಗುತ್ತಲ್ವ, ನೀವು ತಪ್ಪು ಮಾಡೋದಕ್ಕೆ ತಾನೇ ಬ್ಯಾಡ್ ಕಮೆಂಟ್ಸ್ ಹಾಕ್ತಿರೋದು ನೆಗೆಟಿವ್ ಆಗಿ. ಅದಕ್ಕೋಸ್ಕರ ನಿಮ್ಮ ಮನಸ್ಥಿತಿ ಅಲ್ಲೇ ಅರ್ಥ ಆಗ್ತಾ ಇದೆ. ಅದಕ್ಕೆ ನಾವು ಹೇಳೋದು, ಯಾರೇ ಆಗಲಿ ನಿಯತ್ತಾಗಿ ಕೆಲಸ ಮಾಡಬೇಕು, ಆಯಿತಾ? ಅದು ಬೈಕ್ ಟ್ಯಾಕ್ಸಿ ರೈಡರ್ಸ್ ಆಗಿರ್ಬೋದು, ಬೇರೆ ಇನ್ನೊಬ್ರು ಆಟೋ ಡ್ರೈವರ್ಸ್ ಆಗಿರ್ಬೋದು, ಕ್ಯಾಬ್ ಡ್ರೈವರ್ಸ್ ಯಾರೇ ಆಗಿರ್ಬೋದು, ತಪ್ಪು ಮಾಡ್ತಾರೆ ನಾವು ಹೇಳ್ತೀವಿ ಅಷ್ಟೇ. ಯಾಕೆ ನೀವು ನಮ್ಮ ಬೈಕ್ ಟ್ಯಾಕ್ಸಿ ರೈಡರ್ಸ್ಗೆ ಎಷ್ಟು ತೊಂದರೆ ಕೊಟ್ಟಿದ್ದೀರಾ? ಎಲ್ಲರೂ ಅಲ್ಲ, ಯಾರೋ ಒಂದಿಷ್ಟು ಜನ, ಕೆಲವೊಂದಿಷ್ಟು ಜನ ಎಷ್ಟು ಕಿರಿಕ್ ಮಾಡ್ತೀರಾ, ಎಷ್ಟು ಗಲಾಟೆ ಮಾಡ್ತೀರಾ, ನೈಟಲ್ಲಿ ಎಷ್ಟು ಫೇಕ್ ಆರ್ಡ್ರ್ ಹಾಕಿ ರ್ಯಾಬ್ರಿ ಮಾಡ್ತೀರಾ ಕೆಲವೊಂದಿಷ್ಟು ಜನ. ಇಷ್ಟೆಲ್ಲ ಮಾಡ್ತಿರೋಕ್ಕೆ ವಿಡಿಯೋ ಮಾಡಿ ತಾಕಿದ್ದಕ್ಕೆ ನೀನು ಅಷ್ಟೊಂದು ಆಟೋದವ್ರ ಬಗ್ಗೆ ಕೆಟ್ಟದಾಗಿ ವಿಡಿಯೋ ಮಾಡ್ತೀಯಾ? ಏನು ಮಾಡಿಬಿಟ್ಟಿದ್ದಾರೆ ನಿಂಗೆ ಆಟೋದವ್ರು? ಅವ್ರ ಕಷ್ಟ ಗೊತ್ತಾ ನಿನಗೆ? ಅವ್ರು ಎಷ್ಟು ಕಷ್ಟ ಬೀಳ್ತಾಯಿದ್ದಾರೆ? ಹೌದು ಸ್ವಾಮಿ, ನಮಗೂ ಗೊತ್ತಾಗುತ್ತೆ. ನಿಮ್ಮ ಆಟೋ ಡ್ರೈವರ್ ಎಲ್ಲರೂ ಹಂಗಿಲ್ಲ ಅಂತ ನಾನು ಎಲ್ಲ ವಿಡಿಯೋದಲ್ಲೂ ತೋರಿಸ್ತಾ ಇರ್ತೀನಿ, ಹೇಳ್ತಾನೆ ಇರ್ತೀನಿ. ಯಾರೋ ಒಂದಿಷ್ಟು ಜನ ಈ ಥರ ಕೆಲಸ ಮಾಡೋದಂತವ, ಅವ್ರಿಗೆ ಮಾತ್ರ ನಮ್ಮ ವಿಡಿಯೋ ಅನ್ವಯಿಸುತ್ತೆ ಹೊರತು ಎಲ್ಲ ಆಟೋ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಆಟೋ ಡ್ರೈವರ್ಗಳಿಗೆ ಅಲ್ಲ. ನಮ್ಮ ವಿಡಿಯೋ ಪ್ರತಿಯೊಂದು ವಿಡಿಯೋದಲ್ಲಿ ನಾನು ಮೆನ್ಷನ್ ಮಾಡಿ ಹೇಳ್ತೀನಿ. ಏನು ಈ ಕೆಲಸಗಳು ಮಾಡ್ತಾರಲ್ಲ, ಬೈಕ್ ಟ್ಯಾಕ್ಸ್ಗಳಿಗೆ ತೊಂದರೆ ಕೊಟ್ಕೊಂಡು ಕಿರಿಕ್ ಮಾಡೋದು, ಬೈಯೋದು, ಹೊಡೆಯೋದು, ಕೆಟ್ಟ ಪದಗಳು ಯೂಸ್ ಮಾಡೋದು, ಅಂಥವ್ರಿಗೆ ಮಾತ್ರ ನಮ್ಮ ವಿಡಿಯೋ. ಯಾಕೆಂದರೆ ನೀವು ಸೈಲೆಂಟಾಗಿ ಕೆಲಸ ಮಾಡಿದ್ರೆ ನಾವು ನಮ್ಮ ಪಡೆ ನಾವು ಇರ್ತೀವಿ. ನೀವು ಯಾವಾಗ ನಮ್ಮ ಬೈಕ್ ಟ್ಯಾಕ್ಸಿ ರೈಡರ್ಗಳಿಗೆ ತೊಂದರೆ ಕೊಡ್ತೀರಾ, ಕಿರಿಕ್ ಮಾಡ್ತೀರಾ, ಅವಾಗಲೇ ನಾವು ಕೂಡ ಮಾತಾಡೋದು, ಧ್ವನಿ ಎತ್ತಿ ಮಾತಾಡೋದು. ಯಾಕೆಂದರೆ ನಮ್ಮ ರೈಡರ್ಸ್ ಯಾರೇನು ಫ್ರೀಯೇ ಸಿಕ್ಕಲ್ಲ, ಬಿದ್ದಿಲ್ಲ. ಅವರು ಕಷ್ಟ ಬಿದ್ದೇ ಕೆಲಸ ಮಾಡ್ತಾ ಇರ್ತಾರೆ. ಏನೋ ಇಲ್ಲಿಗಲ್ ಅಂತ ಹೇಳ್ತೀರಾ, ಅದಕ್ಕೆ ಅಂತ ಕಾನೂನು ವ್ಯವಸ್ಥೆ ಇದೆ, ಅವರೇ ನೋಡ್ಕೊತಾರೆ ಅದನ್ನು ಇಲ್ಲಿಗಲ್ಲು ಲೀಗಲ್ ಅನ್ನೋದು. ಬಟ್ ನೀವು ಕೇಳೋ ರೈಟ್ಸ್ ಇಲ್ಲ, ಅದನ್ನೇ ನಾವು ಕೇಳ್ತೀವಿ. ಅದಕ್ಕೆ ನೀವು ನೀನು ಯಾರು ಕೇಳೋಕ್ಕೆ, ನೀನು ಯಾರು ಹಂಗೆ, ನಿಮ್ಮ ಮನೆಯವ್ರನ್ನ ಕಳಿಸೋ ಬೈಕ್ ಟ್ಯಾಕ್ಸಿಲಿ ಗೊತ್ತಾಗುತ್ತೆ ಕಷ್ಟ ಸುಖ ಏನು ಅಂತವ. ಏನಾದ್ರು ಹೆಚ್ಚು ಕಮ್ಮಿ ಆದಾಗ ನೀನು ಬರ್ತೀಯ ಅವ್ರಿಗೆ ನೋಡೋಕ್ಕೆ, ಬಕೀಟ್ ಹಿಡಿದೀಯ ಬೈಕ್ ಟ್ಯಾಕ್ಸ್ಗೆ, ಎಷ್ಟು ತಗೊಂಡಿದೆಯಾ ಸೂಟ್ ಕೇಸ್ ಇವ್ರ ಹತ್ರ. ಬೇಜಾನ್ ಕಮೆಂಟ್ಸ್ಗಳು ಇನ್ನೂ ಇದ್ದಾವೆ, ಕೆಟ್ಟ ಕಮೆಂಟ್ಸ್ಗಳು. ಅವೆಲ್ಲ ಹೇಳೋಕ್ಕಾಗಲ್ಲ, ನೋಡಿದವ್ರಿಗೆ ಅರ್ಥ ಆಗುತ್ತೆ. ಬಟ್ ಅವ್ರ ಮನಸ್ಥಿತಿ ಹೆಂಗಿದೆ ಅಂತ ಕಮೆಂಟ್ಸ್ ಬಾಕ್ಸಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಯಾರ್ಯಾರು ಕೆಟ್ಟದಾಗ ಕಮೆಂಟ್ಸ್ ಹಾಕ್ತಾರಲ್ಲ, ಅವ್ರ ಮನಸ್ಥಿತಿ ಹೆಂಗಿದೆ ಅಂತ ಕಮೆಂಟ್ಸ್ ನೋಡಿದ್ರೆ ಗೊತ್ತಾಗುತ್ತೆ. ಈ ಕೆಲಸ ಮಾಡೋರನ್ನೇ ಆ ಕಮೆಂಟ್ಸ್ಗಳು ಹಾಕೋದು, ಬೇರೆ ಯಾರು ಒಳ್ಳೆ ಆಟೋ ಡ್ರೈವರ್ ಯಾರು ಈ ಥರ ಕಮೆಂಟ್ಸ್ ಹಾಕಲ್ಲ. ಏನು ಈ ಥರ ಹೇಳಿದ್ನಲ್ಲಿ ಈ ಕೆಲಸಗಳು ಬೈಕ್ ಟ್ಯಾಕ್ಸಿ ತೊಂದರೆ ಕೊಡ್ತಾರಲ್ಲ, ಅಂಥವ್ರು ಮಾತ್ರನೇ ಬ್ಯಾಡ್ ಕಮೆಂಟ್ಸು ನೆಗೆಟಿವ್ ಆಗಿ ಹಾಕೋದು. ನಮ್ಮ ಬೈಕ್ ಟ್ಯಾಕ್ಸಿ ಪರವಾಗಿ ವಿಡಿಯೋ ಮಾಡಿದ್ದಕ್ಕೆ 1000 ಹಾಕ್ಕೊಳ್ರಿ, ನಿಮ್ಮ ಕೈಲಾದರೆ ನೀವು ಮಾಡಿ, ವಿಡಿಯೋ ಮಾಡಿ ಹಾಕಿ. ಅದು ಬಿಟ್ಬಿಟ್ಟು ಸುಮ್ಮನೆ ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ಕಮೆಂಟ್ಸ್ ಓಪನ್ ಇದೆ ಅಂತ ಮನಸ್ಸಿಗೆ ಬಂದಂಗೆ ಬರೆಯೋದಲ್ಲ, ಹಾಕೋದಲ್ಲ, ಆಯಿತಾ? ನಿಮ್ಮ ಧೈರ್ಯ ಇದ್ದರೆ ಕ್ಯಾಮ್ರಾ ಮುಂದೆ ಕೂತ್ಕೊಂಡು ವಿಡಿಯೋ ಮಾಡಿ ಹಾಕಿ, ಅವಾಗ ಒಪ್ಕೊತೀನಿ. ನಿಮ್ಮ ಕೈಲೂ ಆಗುತ್ತೆ ಈ ಥರ ಮಾಡೋಕ್ಕೆ, ನಾವು ಒಳ್ಳೆ ಕೆಲಸ ಮಾಡ್ತೀವಿ ಅನ್ನೋದು. ಅದು ಬಿಟ್ಬಿಟ್ಟು ಎಲ್ಲೋ ಮೂಲೆಯಲ್ಲಿ 4 ಗೋಡೆ ಮಧ್ಯೆ ಕೂತ್ಕೊಂಡು ನೀವು ವಿಡಿಯೋಗಳು ನೋಡ್ಕೊಂಡು ಕಮೆಂಟ್ಸ್ ಹಾಕ್ಬಿಟ್ರೆ ನಿಮಗೇನು ಸಿಕ್ಕಲ್ಲ, ಆಯಿತಾ? ನಮಗೇನು ನಿಮ್ಮ ಕಮೆಂಟ್ಸ್ಗಳಿಗೆ ಎದುರ್ಕೊಂಡು ನಾವೇನು ವಿಡಿಯೋ ಸ್ಟಾರ್ಟ್ ಮಾಡಲ್ಲ. ಇದಕ್ಕೆ ಮುಂಚೆ ಯಾರೋ ಒಬ್ಬರು ನಮ್ಮ ವಿಡಿಯೋ ಕೂಡ ತಗೊಂಡು ಟ್ಯಾಗ್ ಮಾಡಿ ನಿನಗೆ ಸಂಘಟನೆಗಳಿಂದವ ಬಹಿಷ್ಕಾರ ಹಾಕ್ತೀನಿ, ಚೀಮಾರಿ ಹಾಕ್ತೀನಿ, ಏನೇನೋ ಹೇಳ್ದ, ಈ ಒಂದು ವಿಡಿಯೋ ಮಾಡ್ದ, ಸೈಲೆಂಟ್ ಆದ ಆ ವ್ಯಕ್ತಿ. ಯಾಕೆಂದರೆ ತಪ್ಪು ನಮ್ಮದೇನಿಲ್ಲ, ನಾವು ನ್ಯಾಯವಾಗೇ ವಿಡಿಯೋ ಮಾಡ್ತಾಯಿದ್ದೀವಿ, ಇಲ್ಲಿ ಯಾವುದೇನು ಅನ್ಯಾಯವಾಗಿಲ್ಲ. ಹಂಗಾಗಿ ಆ ವ್ಯಕ್ತಿ ಕೂಡ ಸೈಲೆಂಟ್ ಆಗೋದ. ಈಗ ಆ ವ್ಯಕ್ತಿದು ಯಾವುದೂ ಉಸಿರಿಲ್ಲ. ಈ ಥರದ ಸುಮಾರು ಜನ ಕಮೆಂಟ್ಸ್ ಹಾಕೋರು ಡೈಲಿ ಆಗ್ತಾ ಇರ್ತಾರೆ. ಡೋಂಟ್ ಕೇರ್, ಎಷ್ಟಾದರೂ ಹಾಕ್ಕೊಳ್ಳಿ, ತಲೆ ಕೆಡಿಸ್ಕೊಳ್ಳಲ್ಲ. ಬಟ್ನಲ್ಲಿ ನಮ್ಮ ಬೈಕ್ ಟ್ಯಾಕ್ಸಿ ವಿಚಾರಕ್ಕೆ ಯಾರು ಹುಡುಗರಿಗೆ ತೊಂದರೆ ಕೊಟ್ಟರೆ ನಾವು ಅದ್ರ ಬಗ್ಗೆ ಧ್ವನಿ ಎತ್ತಿ ಮಾತಾಡೋದಂತ ಖಂಡಿತ. ನೀವೆಷ್ಟು ಮಾಡ್ತೀರೋ ಅಷ್ಟು ನಾವು ವೀಡಿಯೋ ಮಾಡ್ತಾನೆ ಇರ್ತೀವಿ. ನೀವು ಯಾವಾಗ ಸ್ಟಾಪ್ ಮಾಡ್ತೀರೋ ನಾವು ಅವಾಗ ಸ್ಟಾಪ್ ಮಾಡ್ತೀವಿ. ಪದೇ ನೀವು ಕಿರಿಕ್ ಮಾಡ್ತಾನೆ ಇದ್ದೀರಾ. ಮೊನ್ನೆ ಕೂಡ ಯಾವುದೋ ಬೈಕ್ ಟ್ಯಾಕ್ಸರ್ನೆಲ್ಲ ಹಿಡಿದು ಪೊಲೀಸರಿಗೆ ಹಿಡ್ಕೊಡ್ತಾಯಿದ್ರು ಒಬ್ಬ ಆಟೋ ಡ್ರೈವರ್ಸ್ಗಳು. ಇವೆಲ್ಲ ಮಾಡೋಂಗಿಲ್ಲ. ಆ್ಯಕ್ಚುಲಿ ನಿಮಗೆ ಇವೆಲ್ಲ ಅಧಿಕಾರನೇ ಇಲ್ಲ, ರೈಟ್ಸೇ ಇಲ್ಲ. ಬಟ್ ಏನಕ್ಕೆ ಈ ಥರ ಮಾಡ್ತೀರ ಅಂತ ನಮಗಂತೂ ಗೊತ್ತಿಲ್ಲ. ಅದಕ್ಕೂ ಕೂಡ ತುಂಬ ಕಮೆಂಟ್ಸ್ ಬಂತು ನೆಗೆಟಿವ್ ಆಗಿ. ಬೈಕ್ ಟ್ಯಾಕ್ಸಿ ಇಲ್ಲಿಗಲ್ಲು, ಕೋರ್ಟಿಂದನೇ ಆರ್ಡ್ರ್ ಬಂದಿದೆ, ಯಾಕೆ ಮಾಡ್ತೀಯಾ, ಅದಕ್ಕೇನಕ್ಕೆ ಸಪೋರ್ಟ್ ಮಾಡ್ತೀಯಾ ಅಂತವ. ಹೌದಪ್ಪ, ಬೈಕ್ ಟ್ಯಾಕ್ಸಿ ಇಲ್ಲಿಗಲ್ಲು, ಕೋರ್ಟಿಂದ ಆರ್ಡ್ರ್ ಇದೆ, ಮಾಡಬೇಡಿ ಅಂತವ. ಅದಕ್ಕೆ ಪಾಲಿಸಿ ತರಬೇಕಾಯ್ತು ರಾಜ್ಯ ಸರ್ಕಾರ, ತಂದಿಲ್ಲ, ನಾವೇನು ಮಾಡೋಕ್ಕಾಗತ್ತೆ ಅಲ್ವಾ?
ಪಾಲಿಸಿ ತಂದರೆ ಚೇಂಜ್ ಮಾಡ್ಕೊಂಡು ಮಾಡ್ತಾಯಿದ್ರು, ಪಾಲಿಸಿ ಬಂದಿಲ್ಲ, ಹೆಂಗಿದೆ ಹಂಗೆ ಕಂಟಿನ್ಯೂ ಮಾಡ್ತಾಯಿದ್ದಾರೆ. ಪಾಲಿಸಿ ಬಂದು ಚೇಂಜ್ ಮಾಡ್ಕೊಂಡು ಮಾಡ್ತಾರೆ ಅಷ್ಟೇ. ಪಾಲಿಸಿ ತಂದ್ರೂ ರೈಡರ್ಸ್ಗಳು ಚೇಂಜ್ ಮಾಡ್ಕೊಂಡಿಲ್ಲ, ಪಾಲಿಸಿ ಫಾಲೋ ಮಾಡಿಲ್ಲ ಅಂದರೆ ಕೇಳಿ, ಆವಾಗ ಮಾತಾಡೋಣ ಆಯಿತಾ. ಈ ಪಾಲಿಸಿನೇ ಬಂದಿಲ್ಲ ಅಂದರೆ ಹೆಂಗೆ ಚೇಂಜ್ ಮಾಡ್ಕೊಂಡು ಮಾಡೋಕ್ಕಾಗತ್ತೆ? ಏನು ಬೈಕ್ ಟ್ಯಾಕ್ಸಿ ಸ್ಟಾಪ್ ಮಾಡಿ ಮನೇಲಿ ಕೂತ್ಕೊಳಕ್ಕಾಗತ್ತಾ? ಕೆಲಸ ಏನಿದೆ, ಕೆಲಸ ಯಾರು ಕೊಡ್ತಾರೆ, ಸಂಬಳ ಯಾರು ಕೊಡ್ತಾರೆ, ಅವ್ರ ಫ್ಯಾಮಿಲಿ ಮೇಂಟೈನ್ ಯಾರು ಮಾಡ್ತಾರೆ? ನೀವು ಮಾಡ್ತೀರಾ? ಇಲ್ಲ ತಾನೇ. ನಿಮಗೆ ಹೆಂಗೆ ಫ್ಯಾಮಿಲಿ ಇದೆಯೋ, ನಿಮಗೆ ಹೆಂಗೆ ಕಮಿಟ್ಮೆಂಟ್ ಇದಾವೋ, ನೀವು ಹೆಂಗೆ EMI ಕಟ್ತಿರೋ ಹಂಗೆ ಬೈಕ್ ಟ್ಯಾಕ್ಸಿ ರೈಡರ್ಸ್ಗೂ ಇದ್ದೇ ಇರುತ್ತಾನೆ. ಅವರು ಮನುಷ್ಯರೇ ಅಲ್ವಾ, ಅವ್ರಿಗೂ ಫ್ಯಾಮಿಲಿ ಇರಲ್ವಾ? ಎಲ್ಲರಿಗೂ ಕಷ್ಟ ಸುಖ ಇದೆ ಸ್ವಾಮಿ. ಕಷ್ಟ ಇರೋದಕ್ಕೆ ಬೆಂಗಳೂರಿಗೆ ಬಂದಿರೋದು, ಎಲ್ಲರೂ ದುಡ್ಕೊಂಡು ತಿನ್ನೋಕ್ಕೆ ಹೊತ್ತು. ಹಂಗಾಗಿ ನೀವು ಮಾತ್ರ ಚೆನ್ನಾಗಿರಬೇಕು, ಇನ್ನೊಬ್ರು ಹಾಳಾಗೋಗ್ಬೇಕು ಅಂತ ಹೆಂಗೆ ಬಯಸ್ತೀರ ನೀವು ಅಲ್ವಾ? ನಮ್ಮನ್ನು ಕಿತ್ಕೊಂಡು ತಿಂತಿದ್ದೀರ, ನಮ್ಮ ಬಾಡಿಗೆ ಹೊಡಿತಿದ್ದೀರಾ ಅಂದರೆ ಹೆಂಗೆ ಇದು ಕಸ್ಟಮರ್ ಚಾಯ್ಸ್. ಅವ್ರು ಬೇಕಾದ್ರೆ ಬುಕ್ ಮಾಡ್ತಾರೆ, ಬೇಡಾದ್ರೆ ಬಿಡ್ತಾರೆ. ಅವ್ರಿಗೆ ಯಾವ್ದು ಬೇಕು ಅದು ಬುಕ್ ಮಾಡ್ಕೊಂಡು ಹೋಗ್ತಾರೆ. ಈ ನಿಮ್ದೇನಾದ್ರು ಆಟೋದಲ್ಲಿ ಕೂತಿರೋದನ್ನ ಕರ್ಕೊಂಡು ಕಸ್ಟಮರ್ ಕಿತ್ಕೊಂಡು ಏನಾದ್ರು ಬೈಕ್ ಟಚಲ್ಲಿ ಕೂರಿಸ್ಕೊಂಡು ಹೋಗ್ತಾಯಿರ? ಇಲ್ಲ ನೀವು ಕೆಲಸ ಮಾಡಿ ತಗೊಂಡಿರೋ ಸ್ಯಾಲರಿ ಏನಾದ್ರು ಕಿತ್ಕೊಂತಾಯಿರ ರೈಡರ್ಸ್ಗಳು? ಇಲ್ಲ ತಾನೆ. ಇವ್ರಿಗೆ ಬರೋದು ಇವ್ರಿಗಾಗತ್ತೆ, ಅವ್ರಿಗೆ ಬರೋದು ಅವ್ರಿಗಾಗತ್ತೆ ಸ್ವಾಮಿ. ಅದಕ್ಕೇನು ಮಾಡೋಕ್ಕಾಗತ್ತೆ? ಇವತ್ತೇನು ಬೆಂಗಳೂರಲ್ಲಿ ಒಂದೇ ಅಲ್ಲ ರನ್ ಆಗ್ತಿರೋದು, ಇಡೀ ದೇಶ, ಇಡೀ ಎಲ್ಲ ಕಡೆ ರನ್ ಆಗ್ತಿದೆ ಬೈಕ್ ಟ್ಯಾಕ್ಸಿ. ಎಲ್ಲ ಕಡೆ ನಿಂಗೆ ಆಡ್ತಾರಾ ನಿಮ್ಮಂಗೆನೆ? ಇಲ್ಲ ತಾನೆ. ಬೆಂಗಳೂರಲ್ಲಿ ಅದೇನೋ ಗೊತ್ತಿಲ್ಲ, ಇಲ್ಲಿ ಯಾರು ಸಪೋರ್ಟ್ ಮಾಡ್ತಾರೋ ಅವ್ರಿಗೆ. ಕೆಲವೊಂದಿಷ್ಟು ಜನ ಹಿಂಗೆ ಆಡ್ತಾರೆ. ಎಷ್ಟು ದಿವಸ ಆಡ್ತಾರೆ ಆಡಲಿ? ಯಾಕೆಂದ್ರೆ ನೆನ್ನೆ ಮೊನ್ನೆ ಅದೆಲ್ಲ 10 ವರ್ಷ ಇದೇನೋ ಬೈಕ್ ಟ್ಯಾಕ್ಸಿ ರನ್ ಆಗ್ತಾನೆ ಇದೆ, ಅವಾಗಿದ್ದ ಕೇಸ್ ನಡೀತಾನೆ ಇದೆ. ಈ ಕಿರಿಕು ಗಲಾಟೆ ತಪ್ಪಿದ್ದೇ ಅಲ್ಲ. ಒಟ್ಟಿನಲ್ಲಿ ಬೈಕ್ ಟ್ಯಾಕ್ಸಿ ನಡೆಸಿ ಗಲಾಟೆ ಆಗ್ತಾನೆ ಇದೆ. ಆದರೆ ಯಾರೋ ತಲೆ ಕೆಡಿಸ್ಕೊಳ್ಳಲ್ಲ, ಎದರಕ್ಕೆ ಹೋಗಲ್ಲ. ಡ್ಯೂಟಿ ಮಾಡೋರು ಮಾಡ್ತಾ ಇರ್ತಾರೆ. ಯಾರೋ ಒಂದಿಷ್ಟು ಜನ ಹೊಸಬ್ರು ಬರೋರಿಗೆ ಸ್ವಲ್ಪ ಭಯ ಇಡ್ತಾರೆ. ಅವ್ರು ಕೆಲವರು ಮಾಡ್ತಾರೆ, ಕೆಲವರು ಬಿಟ್ಟು ಹೋಗೋರು ಇದ್ದಾರೆ. ಏನೂ ಮಾಡೋಕ್ಕಲ್ಲ, ಯಾಕೆಂದರೆ ಎದ್ರಕೊಂಡು ಹೋಗೋಕ್ಕಾಗಲ್ಲ. ಇಲ್ಲಿ ಕೆಲಸ ಮಾಡಲೇಬೇಕು. ಅದಕ್ಕೆ ನೀರಿಗೆ ಮೇಲೆ ಚಳಿ ಆದ್ರೇ ಮಳೆ ಆದ್ರೇನೂ ಅನ್ನಲ್ವಾ, ಈಜಲೇಬೇಕು ತಾನೆ. ಹಂಗೆ ಇದು ಅಷ್ಟೇ. ಫೀಲ್ಡಿಗೆ ಬಂದಮೇಲೆ ಕಷ್ಟನ ಸುಖನ ಬಿಸಿಲನೋ ಇನ್ನೊಬ್ರು ಎದುರಿಸ್ತಾನೋ ಭಯ ಬೀಳಿಸ್ತಾನೋ ಡ್ಯೂಟಿ ಮಾಡಲೇಬೇಕಾಗತ್ತೆ. ಅದು ಅನಿವಾರ್ಯ, ಏನೂ ಮಾಡೋಕ್ಕಾಗಲ್ಲ. ಕಮಿಟ್ಮೆಂಟ್ ಹಂಗೆ ಇರ್ತಾವೆ ಅವ್ರಿಗೂ. ಹಂಗಾಗಿ ಯಾರು ಏನೇ ಮಾಡಿದ್ರು ಅಷ್ಟೇ, ಬೈಕ್ ಟ್ಯಾಕ್ಸಿ ಅಂತ ಸ್ಟಾಪ್ ಮಾಡೋಕ್ಕಾಗಲ್ಲ. ಅದು ಸ್ಟಾಪ್ ಮಾಡಬೇಕು, ಕಂಪ್ಲೀಟಾಗಿ ಬ್ಯಾನ್ ಮಾಡಬೇಕು ಅಂದರೆ ಅದೇನಿದ್ರೂ ಒಂದು ಕಾನೂನು ವ್ಯವಸ್ಥೆ ಇದೆ, ಅದ್ರ ಮೂಲಕನೇ ಆಗಬೇಕು ಹೊರತು ಯಾರೇ ಒಬ್ಬರು ಆಟೋ ಡ್ರೈವರ್ ಆಗಿರ್ಬೋದು, ಕ್ಯಾಬ್ ಡ್ರೈವರ್ ಆಗಿರ್ಬೋದು ಬ್ಯಾನ್ ಮಾಡೋಕ್ಕೂ ಆಗಲ್ಲ, ಸ್ಟಾಪ್ ಮಾಡೋಕ್ಕಾಗಲ್ಲ. ನೀವು ಹಂಗೂ ಕೇಳಬೇಕಂದ್ರೆ ನಾವೆಲ್ಲ ವಿಡಿಯೋದಲ್ಲಿ ಹೇಳ್ತಾ ಇರ್ತೀವಿ, ಹೋಗಿ ಆಫೀಸಲ್ಲಿ ಕೇಳಿ, ಅಲ್ಲಿ ಗಲಾಟೆ ಮಾಡಿ, ಅಲ್ಲಿ ಕ್ಲೋಸ್ ಮಾಡಿಸಿ, ಆ್ಯಪಲ್ಲೇ ಕ್ಲೋಸ್ ಮಾಡಿ ಅಂದರೆ ಅಲ್ಲಿ ಮಾಡೋಕ್ಕಾಗಲ್ಲ. ಸುಮ್ಮನೆ ರೋಡಲ್ಲಿ ಬೈಕ್ ಟ್ಯಾಕ್ಸಿ ಅವ್ರನ್ನ ಹಿಡ್ಕೊಂಡು ತೊಂದರೆ ಕೊಡ್ತೀರಾ. ಇದು ಹೆಂಗಿನ ಸ್ಟೋರಿ, ಎಷ್ಟು ತಪ್ಪು ಅಂತ ನೀವೇ ಅರ್ಥ ಮಾಡ್ಕೋಬೇಕು. ನಿಮ್ಮ ಆಟೋ ಡ್ರೈವರ್ ಎಷ್ಟೋ ಜನ ಹೇಳ್ತಾ ಇರ್ತಾರೆ, ಬೈಕ್ ಟ್ಯಾಕ್ಸಿಗೆ ಯಾರು ತೊಂದರೆ ಕೊಡಬೇಡಪ್ಪ, ಕೇಳಾಗಿದ್ರೆ ಕಂಪ್ನಿಲಿ ಕೇಳಿ, ಇಲ್ಲ ಅದಕ್ಕೆ ಅಂತ ಕಾನೂನು ವ್ಯವಸ್ಥೆಯಲ್ಲಿ ಕೋರ್ಟಲ್ಲಿ ಕೇಸ್ ನಡೀತಾ ಇದೆ. ಬರಲಿ, ಅದು ಕ್ಲಿಯರ್ ಕಟ್ಟಾಗಿ ಏನು ಬರುತ್ತೆ ಅದು ರೂಲ್ಸ್ ಪಾಲಿಸಿ ಆಮೇಲೆ ಮಾಡೋಣ. ಅದಕ್ಕೆ ಮುಂಚೆ ಯಾರನ್ನು ಕಾನೂನನ್ನ ಕೈ ತೊಗೋಬೇಡಿ ಅಂತವ ನಿಮ್ಮ ಆಟೋ ಡ್ರೈವರ್ಸ್ ಎಷ್ಟೋ ವೀಡಿಯೋ ಮಾಡಿ ಹಾಕ್ತಾ ಇರ್ತಾರೆ. ಯಾರ ಮಾತು ಕೇಳಲ್ಲ, ನಿಮ್ಮ ಸಂಘಟನೆಯವ್ರ ಮಾತು ಕೇಳಲ್ಲ. ನೀವು ಮಾಡಿದ್ದೇ ಕೆಲಸ ಮಾಡ್ತಾನೇ ಇರ್ತೀರ ಪ್ರತಿನಿತ್ಯವ. ಒಟ್ಟಲ್ಲಿ ಇತ್ತೀಚೆಗೆ ಸ್ವಲ್ಪ ಕಡಿಮೆ ಆಗಿದೆ. ಕೆಲವೊಂದಿಷ್ಟು ಜನ ಎಲ್ಲ ಕಂಪ್ಲೇಂಟ್ ಆಯಿತು, ವೀಡಿಯೋ ಮಾಡಿ ಹಾಕಿದರು, ಕೆಲವೆಲ್ಲ ಗಲಾಟೆ ಆಗಿದ್ದರಿಂದ ಸ್ವಲ್ಪ ಟಾರ್ಚರು ತೊಂದರೆಗಳು ಕಮ್ಮಿ ಆಗಿದೆ. ಎಲ್ಲ ಕೆಲವೊಂದು ಕಡೆ ಆಗುತ್ತೆ, ಆಗವು ಕೆಲವು ಬೆಳಕಿಗೆ ಬರಲ್ಲ. ಯಾರೋ ಒಬ್ಬೊಬ್ರು ವೀಡಿಯೋ ಮಾಡಿ ಹಾಕಿದ್ರೆ ಮಾತ್ರ ಅವು ನಮ್ಮ ಕೈಗೆ ಸಿಗ್ತಾವೆ. ಅಷ್ಟು ಬಿಟ್ಟರೆ ಕೆಲವೊಂದೊಂದು ವೀಡಿಯೋ ಮಾಡಿ ಬರದೇ ಇರೋವು ಗೊತ್ತಾಗಲ್ಲ. ಎಷ್ಟೋ ಜನಕ್ಕೆ ಇವತ್ತು ಬೆಂಗಳೂರಲ್ಲಿ ತೊಂದರೆ ಆಗ್ತಾಯಿದೆ ರೈಡರ್ಗಳಿಗೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಯಾಕೆಂದರೆ ಎಲ್ಲ ವೀಡಿಯೋ ಇದ್ದರೆ ಮಾತ್ರನೇ ಗೊತ್ತಾಗುತ್ತೆ ಎಲ್ಲಿ ಆಯಿತು ಏನಾಯ್ತು ಅಂತವ. ಏನು ಗೊತ್ತಿಲ್ಲದಲ್ಲಿ ಹೆಂಗೆ ಹೇಳೋಕ್ಕಾಗತ್ತೇಳಿ. ಹಂಗಾಗಿ ಯಾರು ಏನೇ ಮಾಡಲಿ ಒಟ್ಟಲ್ಲಿ ನಾವು ಬೈಕ್ ಟ್ಯಾಕ್ಸಿಗೆ ಸಪೋರ್ಟ್ ಮಾಡೋದಂತ ನಾವು ತಪ್ಪಿಸಲ್ಲ. ನೀವೇನಾರು ಅಂದ್ಕೋಬೋದು, ಎಷ್ಟು ಲಂಚ ತೊಗೊಂಡೆ, ಎಷ್ಟು ಸೂಟ್ ಕೇಸ್ ತಗೊಂಡೆ, ಬಕೆಟ್ ಹಿಡಿದು ಏನಾರು ಹೇಳ್ಕೊಳ್ಳಿ. ಯಾಕೆಂದರೆ ನಾವು ಇದರಿಂದ ಅನ್ನ ತಿಂದಿದ್ದೀವಿ. ನಾವು ಸುಮಾರು ವರ್ಷ ದೇ ಕಮ್ಮಿ ಕೆಲಸ ಮಾಡಿದ್ವು. ಕಷ್ಟ ಅನ್ನೋ ಕಾಲದಲ್ಲಿ ಅನ್ನ ಹಾಕಿದೆ. ಯಾಕೆಂದರೆ ಕೋವಿಡ್ ಟೈಮಲ್ಲಿ ಕೆಲಸನೇ ಇರಲಿಲ್ಲ, ಎಲ್ಲರೂ ಬರ್ಬಾತಾಗೋಗಿದ್ರು. ಆ ಟೈಮಲ್ಲಿ ಬೆಂಗಳೂರೇ ಬಿಟ್ಟು ತೊಲಗೋಗಿದ್ರು. ಅಂಥ ಟೈಮಲ್ಲಿ ಅಗ್ರಿಗೇಟ್ ಕಂಪ್ನಿಗಳು ಎಲ್ಲರಿಗೂ ಕೆಲಸ ಕೊಟ್ಟಿದ್ದು. ಅಂಥ ಟೈಮಲ್ಲಿ ಎಲ್ಲ ಒಂದು 3 ಹೊತ್ತು ಅನ್ನ ಕೊಡ್ತು, ಏನೋ ಒಂದು ಫ್ಯಾಮಿಲಿ ಸಾಕ್ಸೋಕ್ಕೆ, ಜೀವನಾಂಶಕ್ಕೆ ಆಧಾರ ಆಯಿತು. ಅಂಥ ಕಂಪ್ನಿಗಳಿಗೆ ನಾವು ನೆನಿಬೇಕು ಯಾವತ್ತಿದ್ರೂ, ಕೊನೆಗಾಲವರೆಗೂ. ಕಷ್ಟದಲ್ಲಿ ಆಗಿರೋನ್ನ ಯಾವತ್ತೂ ಮರಿಬಾರ್ದು, ಅವ್ರನ್ನ ಸ್ಮರಿಸ್ಬೇಕು. ಅದು ಬಿಟ್ಬಿಟ್ಟು ಇವರು ಈ ಕಂಪ್ನಿಲೇ ದುಡ್ಕೊಂಡು ತಿಂದರು, ಚೆನ್ನಾಗೆಲ್ಲ ಸಂಪಾದನೆ ಮಾಡಿದ್ರು. ಆದರೆ ಇವತ್ತು ಇದ್ರ ವಿರುದ್ಧಕ್ಕೆ ತಿರುಗಿ ಬಿದ್ದರು. ಅದು ಅವ್ರವ್ರ ಹಣೆ ಬರ ಏನು ಮಾಡೋಕ್ಕಾಗಲ್ಲ. ಅವ್ರವ್ರು ಮಾಡಿದ್ದು ಅವ್ರವ್ರೇ ಅನುಭವಿಸ್ತಾರೆ ಅಂತಾರಲ್ಲ, ಹಂಗೆ ನಾವಂತೂ ಈ ಕಂಪ್ನಿಲಿ ದುಡ್ಕೊಂಡು ತಿಂದೀವಿ. ಈ ಕಂಪ್ನಿನ ತಪ್ಪು ಮಾಡಿದ್ರೆ ಅದ್ರ ಬಗ್ಗೆ ನಾವು ಧ್ವನಿಯತ್ ಮಾತಾಡ್ತೀವಿ. ಇವತ್ತು ರ್ಯಾಪಿಡ್ ಕಂಪ್ನಿ ಈ ಥರ ಮಾಡ್ತೇನಪ್ಪ, ಹುಡುಗರಿಗೆಲ್ಲ ಮೋಸ ಮಾಡ್ತೇನೆ ಅಂತ ಮಾಡಿದರೆ ಅದನ್ನು ಕೂಡ ಧ್ವನಿಯತ್ ಮಾತಾಡ್ತೀವಿ, ವಿಡಿಯೋ ಮಾಡಿದ್ದೀವಿ. ಬಟ್ ಅಂಥದ್ದೇನೂ ಆಗಿಲ್ಲ. ಹುಡುಗರಿಗೆಲ್ಲ ಒಳ್ಳೆಯದೇ ಆಗಿದೆ, ಚೆನ್ನಾಗಿದ್ದಾರೆ. ಈ ಕಂಪ್ನಿಯಿಂದ ಕೆಲಸ ಮಾಡ್ಕೊಂಡು ಒಳ್ಳೆ ಸಂಪಾದನೆ ಮಾಡ್ಕೊಂಡು ಎಲ್ಲ ಫ್ಯಾಮಿಲಿ ಖುಷಿಯಾಗಿದ್ದಾರೆ. ಅದಕ್ಕೆ ನಾವು ಸಪೋರ್ಟಾಗಿ ಮಾತಾಡ್ತೀವಿ, ಇದರಿಂದ ನಮಗೂ ಹೆಲ್ಪ್ ಆಗಿದೆ ಅಂತ. ಅಷ್ಟು ಬಿಟ್ಟರೆ ಬೇರೆ ಯಾವ ಉದ್ದೇಶ ಇಲ್ಲ, ಯಾವ ಇಂಟೆನ್ಷನ್ ಇಟ್ಕೊಂಡು ವಿಡಿಯೋ ಮಾಡಲ್ಲ. ನಾವು ನಮ್ಮ ರೈಡರ್ಸ್ಗೋಸ್ಕರ ಸಪೋರ್ಟ್ ಮಾಡೋದು, ಅಷ್ಟು ಬಿಟ್ಟರೆ ಬೇರೆ ಇನ್ನೇನಿಲ್ಲ. ಎಲ್ಲರೂ ಬದುಕಬೇಕು ಈ ಜಗದಲ್ಲಿ. ಹಂಗಾಗಿ ಎಲ್ಲರೂ ನೆಮ್ಮದಿಯಾಗಿ ಜೀವನ ಮಾಡಬೇಕಲ್ವ. ಸುಮ್ಮನೆ ಕಿರಿಕಿರಿ ಎಲ್ಲ ಬೇಡ. ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ, ನಿಮ್ಮ ಕೆಲಸ ನೀವು ಮಾಡ್ಕೊಂಡು ಹೋಗಿ, ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗ್ತೀವಿ. ಸುಮ್ಮನೆ ಯಾಕಪ್ಪ ಕಿರಿಕಿರಿ, ನೀನು ಯಾರೋ ನಾವ್ಯಾರೋ ನಮಗೆ ಗೊತ್ತಿಲ್ಲ ಆಯಿತಾ. ಎಲ್ಲರೂ ಸಂಪಾದನೆ ಮಾಡೋಕ್ಕೆ ಬಂದಿದ್ದೀವಿ ಬೆಂಗಳೂರಿಗೆ. ಇಲ್ಲೇ ಶಾಶ್ವತವಾಗಿ ಊಟ ಹೊಡ್ಕೊಂಡು ಯಾರು ಇರಲ್ಲ. ನಮ್ಮ ಕೈಲಿ ಎಷ್ಟು ದಿವಸ ಆಯಿತು ಅಷ್ಟು ದಿವಸ ಡ್ಯೂಟಿ ಮಾಡ್ತೀವಿ, ಮತ್ತೆ ಬಿಟ್ಟು ಬಂದು ಊರಿಗೆ ವಾಪಸ್ ಹೋಗಲೇಬೇಕು ಆಯಿತಾ. ಎಷ್ಟು ವರ್ಷ ಆದ್ರೂ ನಮ್ಮ ಊರಿಗೆ ಪರ್ಮನೆಂಟ್ ಅಲ್ಲಿಗೆ ವಾಪಸ್ ಹೋಗಬೇಕು. ಬೆಂಗಳೂರಲ್ಲಿ ಸಾಯ ಗಂಟೆ ಇರೋಕ್ಕಾಗಲ್ಲ ಯಾರೂ. ಹಾಗಾಗಿ ಇರೋವಷ್ಟು ದಿವಸ ಒಂದು 4 ದಿವಸ ಎಲ್ಲರೂ ಖುಷಿಯಾಗಿರಬೇಕು. ಅದು ಬಿಟ್ಬಿಟ್ಟು ಕಿತ್ತಾಟ, ಜಂಜಾಟ, ಹೊಡೆದಾಟ ಯಾಕೆ ಹೇಳಿ. ಹಂಗಾಗಿ
ಯಾರೇನೇ ಆಗಲಿ ನಿಮ್ಮ ಕೆಲಸ ನೀವು ಮಾಡಿ, ನಮ್ಮ ಕೆಲಸ ನಾವು ಮಾಡ್ತೀವಿ ಅಷ್ಟೇ. ತಪ್ಪು ಮಾಡಿದ್ರೆ ಅದ್ರ ಬಗ್ಗೆ ಧ್ವನಿ ಎತ್ತಿ ಮಾತಾಡ್ತೀವಿ ಅಷ್ಟೇ, ಬಿಟ್ಟರೆ ಬೇರೆ ಇನ್ಯಾವ ಒಂದು ದ್ವೇಷ ಇಲ್ಲ ನಿಮ್ಮ ಮೇಲೆ ನಮಗೆ. ಹಂಗಾಗಿ ಅಷ್ಟೇ, ನೀವು ಅಂದ್ಕೋಬೋದು ಮನಸ್ಸಲ್ಲಿ ಏನು ಅಂದ್ಕೊಂತೀರೋ ಅದು ನಿಮಗೆ ಬಿಟ್ಟಿದ್ದು. ಒಟ್ಟೆ ನಮ್ಮ ಅನಿಸಿಕೆ ನಿಮ್ಮ ಹತ್ರ ತಿಳಿಸ್ಕೊಟ್ಟಿದ್ದೀನಿ. ನಿಮ್ಮ ಅನಿಸಿಕೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ವೆನೆಸ್ಟೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.